ಎಲ್ಲರಿಗೂ ನುಡಿವಾಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮನೆ ಮಗಳು ಪ್ರಿಯಾ ತೇಜಸ್ವಿ. ಇವತ್ತಿನಿಂದ ಕನ್ನಡ ಸಾಹಿತ್ಯದಲ್ಲಿ ಅತಿ ದೊಡ್ಡ ಹೆಸರು ಮಾಡಿರೋ ಮಹಿಳಾ ಲೇಖಕಿಯ ಒಂದು ಕಾದಂಬರಿಯನ್ನು ಆರಂಭ ಮಾಡ್ತಿದ್ದೀನಿ. ನಿಮಗೆ ಸಾಹಿತ್ಯ ಆಸಕ್ತಿ ಇದ್ದು ನಾನಿವಾಗ ಓದ್ತಾ ಇರೋ ಕಾದಂಬರಿಯನ್ನು ಯಾರಾದರೂ ಓದಿದರೆ ಯಾವ ಕಾದಂಬರಿ, ಲೇಖಕಿ ಯಾರು ಅಂತ ಕಮೆಂಟ್ ಮಾಡಿ. ಇವಾಗ ಕಾದಂಬರಿ ಒಳಗೋಗೋಕ್ಕೂ ಮುಂಚೆ ಒಂದೆರಡು ವಿಷಯಗಳು. ಇದು ಯಾವುದೋ ವ್ಯಕ್ತಿಗಾಗಲಿ, ನಿರ್ದಿಷ್ಟ ಸಮುದಾಯಕ್ಕಾಗಲಿ ಅಥವಾ ಯಾವುದೋ ಮೂಲ ಉದ್ದೇಶದಿಂದ ಕೂಡಿಲ್ಲ. ಇದೊಂದು ಕಾದಂಬರಿಯಾಗಿ ಕೇಳೋಣ. ಕೆಲವೊಮ್ಮೆ ಕಾದಂಬರಿಗಳೇ ಹಾಗೆ ನಮ್ಮ ಜೀವನದ ನೈಜ ಘಟನೆಯನ್ನು ಇಲ್ಲ ನಮ್ಮ ಕಣ್ಮುಂದೆ ನಡೆದ ವಿಚಾರಗಳನ್ನು ಹೇಳುತ್ತಾ ಹೋಗ್ತವೆ. ಹೀಗಾಗಿ ಸಾಹಿತ್ಯನ ಆಸ್ವಾದಿಸುತ್ತಾ ಕಾದಂಬರಿ ಪ್ರವೇಶ ಮಾಡೋಣ. ನಾನು ಈ ಭೂಮಿಯಲ್ಲಿನ ಬೆಳಕು ಕಾಣುವುದಕ್ಕಿಂತ ಮುಂಚಿನಿಂದಲೂ ಯಾರಿಗೂ ಬೇಡವಳಾಗಿದ್ದೆ. ಕಾರಣ ನನ್ನ ತಂದೆ ತಾಯಿ ಸಂಸಾರ ಹೂಡಿ ಇನ್ನೂ 1 ವರ್ಷ ಸಹ ಆಗಿರಲಿಲ್ಲ. ಹೊಸ್ದಾಗಿ ಮದುವೆ ಆದ ದಂಪತಿಗಳ ಜೋಡಿ ಪಕ್ಷಿಗಳಂತೆ ಪ್ರಣಯ ಸರೋವರದಲ್ಲಿ ವಿಹರಿಸುತ್ತಿದ್ದಾಗ ನನ್ನ ಬರುವಿಕೆ ಅವ್ರಿಗೆ ಬೆಚ್ಚುವಂತೆ ಮಾಡಿತು. ಅಂದರೆ ಅವ್ರಿಗೆ ಮಕ್ಕಳೇ ಬೇಕಿರಲಿಲ್ಲ ಅಂತಲ್ಲ, ಪ್ರಣಯದ ಕಾವಿನ್ನು ಆರದಿರುವಾಗಲೇ ತಾಯ್ತನದ ಭಾರ ಹೊರುವುದು ನಮ್ಮ ತಾಯಿಗೆ ಬೇಕಾಗಿರಲಿಲ್ವಂತೆ. ಅವರೇ ಬಿತ್ತಿದ ಬೆಳೆಗೆ ಅವರಿಗೆ ಬೇಡ ಆಗಿತ್ತು. ಅವ್ರಿಗೆ ಬೇಕಿರಲಿ ಬೇಡವಾಗಿರಲಿ, ನಾನಂತೂ ಅವ್ರ ಗರ್ಭ ಸರೋವರವನ್ನು ಪ್ರವೇಶಿಸಿದ್ದೆ. ಪ್ರತಿಯೊಂದು ಹೆಣ್ಮಗು ಬಹುಶಃ ಇಂದಿನ ದಿನಗಳಲ್ಲೂ ಇದೇ ಭಾವನೆಯಿಂದ ಜನ್ಮವೆತ್ತಿರೋದು ಅನಿಸುತ್ತೆ. ಬಹುಶಃ ಎಲ್ರಿಗೂ ಅನ್ವಯ ಆಗಲ್ಲ, ಕೆಲವ್ರಿಗೆ ಮಾತ್ರ. ಮತ್ತೆ ಕಾದಂಬರಿ ಬರೋಣ. ನಮ್ಮ ತಂದೆ ತಾಯಿ ಶ್ರೀಮಂತರಂತೂ ಖಂಡಿತ ಅಲ್ಲ. ಪ್ರೈಮರಿ ಸ್ಕೂಲಿನ ಉಪಾಧ್ಯಾಯನನ್ನು ಯಾವ ದಡ್ಡನೂ ಶ್ರೀಮಂತನೆಂದು ಅಪ್ಪಿತಪ್ಪಿಯೂ ಹೇಳುವುದಿಲ್ಲ. ನಮ್ಮ ತಾಯಿ 6 ಜನ ಹೆಣ್ಮಕ್ಳ ನಡುವೆ ಹುಟ್ಟಿದವರು. ಹಾಗೆಯೇ ಎಲ್ಲರಿಗಿಂತ ಚಿಕ್ಕವರು. ಅವರಿಗಿಂತ ಹಿರಿಯವರಾದ 5 ಜನ ಹೆಣ್ಮಕ್ಳ ಮದುವೆ ಮಾಡಿ ನಮ್ಮ ತಾತ ಸೋತೋಗಿದ್ರು. ಈ 6ನೇ ಅವಳನ್ನು ಯಾವನಾದರೂ ಸರಿ, ಕುಂಟನೋ ಕುರುಡನೋ ಗಂಡಾಗಿದ್ದರೆ ಸರಿ, ಅವನಿಗೆ ಗಂಟು ಹಾಕಿ ಕನ್ಯಾಸರೆ ಬಿಡಿಸಿ ನಿಶ್ಚಿಂತರಾಗಿರಬೇಕು ಎಂದು ಯೋಚಿಸಿದರು. ನಮ್ಮ 5 ಜನ ದೊಡ್ಡಮ್ಮಂದಿರೆಲ್ಲರೂ ನಮಗಿಂತ ಅನುಕೂಲವಾದ ಸ್ಥಿತಿಯಲ್ಲಿದ್ದಾರೆ. ಅಂದರೆ 2 ಹೊತ್ತಿನ ಊಟದ ನೆಮ್ಮದಿಯಾಗಿ ಅವ್ರಿಗೆ ಸಿಗುತ್ತೆ. ಅವರೆಲ್ಲರ ಮದುವೆಯಾಗಿ ನಮ್ಮ ತಾತನಿಗೆ ಒಂದು ಖುಷಿ ಇದೆ. ಮನೋಬಲ, ಧನಬಲ ಎರಡೂ ಇದ್ದವು. ಕಂಡು ಎತ್ತ ಪುಣ್ಯಾತ್ಮರ ಮನೆ ಬಾಗಿಲಿಗೆ ಅಲಿಯುವ ದೇಹಶಕ್ತಿಯೂ ಇತ್ತು. ತನ್ನ ಮಕ್ಕಳು ಅನುಕೂಲವಾಗಿರೋ ಕಡೆ ಸೇರಿಸಿ ಸುಖವಾಗಿರಬೇಕೆಂಬುದು ಅವರ ಆಸೆ ಆಗಿತ್ತು. ಇದ್ದ ಚೂರುಪಾರ ಆಸ್ತಿ ಹಣದಿಂದಾಗಿ 3 ಜನರ ಮದುವೆ ಸರಾಗವಾಗಿ ಆಯಿತು. 4ನೇವಳು 5ನೇವಳ ಮದುವೆಗಳು ಅಷ್ಟು ಸುಲಭವಾಗಿರಲಿಲ್ಲ. ತಾತ ಅವರಿವರಲ್ಲಿ ಸಾಲ ಬೇಡಿ ಕೈಕಾಲು ಕಟ್ಟಿ ಅಂತೂ ಹೇಗೋ ದಾಟಿಸಿದರು. ಅವರಿಬ್ಬರ ಮದುವೆಯಲ್ಲಿ ಮಾಡಿದ ಸಾಲವನ್ನೇ ಇನ್ನೂ ತೀರಿಸಿರಲಿಲ್ಲ. ಆಗಲೇ ನಮ್ಮ ತಾಯಿ ಮದುವೆಗೆ ಸಿದ್ಧರಾಗಿ ನಿಂತರ. ನಮ್ಮ ತಾಯಿ ವಯಸ್ಸಾದ ತಂದೆ ಹುಟ್ಟಿದ ಮಗಳು. ಈ ಜನ್ಮ ಸಾಕಪ್ಪ, ಎಂದಿಗೆ ಕಣ್ಮುಚ್ಚೋಳ್ಕೊಳ್ತೇನೆ ಎಂಬ ಭಾವನೆ ನಮ್ಮ ತಾತನಿಗೆ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿದ ನಂತರ ನಮ್ಮ ತಾಯಿ ಓದು ವೇಷ ತಾಳಿದ್ರು. ನಮ್ಮ ತಾಯಿ ದೊಡ್ಡವರಾದ ದಿನ ನಮ್ಮ ತಾತ ಎಲ್ಲರ ಮೇಲೂ ಹಾರಾಡಿ ರೇಗಾಡಿದ್ರಂತೆ. ನಮ್ಮ ಹಿರಿಯ ದೊಡ್ಡಮ್ಮ ಸುಶೀಲಮ್ಮ ಮದುವೆ ಆದ 2 ವರ್ಷಕ್ಕೆ ದೊಡ್ಡವರಾಗಿದ್ರಂತೆ. ಆಗ ಮನೆಯಲ್ಲಿನ ಸಂಭ್ರಮ ಹೇಳ್ತಿಡ್ದು. ನಮ್ಮ ದೊಡ್ಡಮ್ಮನಿಗೆ ವೀಣಾಪಾಣಿಯ ವೇಷ ಹಾಕಿ ಊರವ್ರನ್ನೆಲ್ಲ ಕರೆದು ಆರತಿ ಮಾಡಿದ್ರಂತೆ. ಆ ಉತ್ಸವಕ್ಕಾಗಿ ಕರೆಸಿದ ಓಲ್ಗದವರು ಈ ಸುತ್ತಲೇ ಪ್ರಸಿದ್ಧವರಂತೆ. ಅದೇ ನಮ್ಮ ತಾಯಿ ದೊಡ್ಡವರಾದಾಗ ನಮ್ಮ ತಾತ ಮಗಳನ್ನು ಒಡೆಯೋದೊಂದು ಬಾಕಿ ಇತ್ತಂತೆ. ಈ ಸುಬ್ಬಿಗೆ ಏನು ಆ ಥರ ಆಗಿತ್ತು. ಇನ್ನೂ ಮದುವೆ ಸಹ ಆಗಿಲ್ಲ. ನನ್ನ ವಯಸ್ಸಾದ ಮೇಲೆ ಹಾಳಾದವಳು ಹುಟ್ಟಿದ್ಲು. ಹೋಗ್ಲಿ, ಗಂಡಾಗಾದರೂ ಹುಟ್ಟಬಾರ್ದಾಗಿತ್ತೇ. ನಾನು ಸತ್ತರೆ ಬೆಂಕಿ ಹಾಕೋರು ಗತಿ ಇಲ್ಲ. ಚಿಕ್ಕ ಮಗು ಇದ್ದಾಗ ಲಿವರ್ ಕಾಯಿಲೆ ಆಗಿತ್ತಲ್ಲ, ಆಗಲೇ ಸತ್ತೋಗಿದ್ರೆ ಚೆನ್ನಾಗಿತ್ತು ಎಂದು ಬೈದ್ರಂತೆ. ಬಡತನದ ಬೇಗೆಯಿಂದ ಬಂದ ಬಿಸಿ ಮಾತುಗಳು. ನಮ್ಮ ತಾಯಿ ಅವರ ಬೈಗುಳ ಕೇಳಿ ಹತ್ತು ಗೋಳಾಡಿ 3 ದಿನ ಸಹ ಊಟ ಮಾಡಿರಲಿಲ್ವಂತೆ. ಆಮೇಲೆ ನಮ್ಮ ಅಜ್ಜಿ ಗಂಡನಿಗೆ, ಏನು ನ್ಯಾಯ, ನಿಮ್ಮ ಮಾತು ಕೇಳಿ ಸುಬ್ಬಿ 3 ದಿನದಿಂದ ಅನ್ನ ನೀರು ಬಿಟ್ಟು ಅಳ್ತಾ ಕೂತಿದೆ. ನಮಗೆ ಅವಳನ್ನು ಸಾಕೋಕ್ಕೆ ಯೋಗ್ಯತೆ ಇಲ್ಲದೆ ಮಾನ ಅಂದರೆ ಆಗತ್ತೆ. ಸುಶೀಲ ದೊಡ್ಡವಳಾದ್ಲಾಗಲೂ ಹೀಗೆ ಆಡಿದ್ರ ನೀವು? ನಮ್ಮ ಮನೇಲಿ ಹುಟ್ಟಬೇಕಂತೇನು ಸುಬ್ಬಿ ಏನು ಹಿಂದಿನ ಜನ್ಮದಲ್ಲಿ ಹರಕೆ ಹೊತ್ತಿದ್ಲ ಅಂದ್ರಂತೆ. ಆಗ ನಮ್ಮ ಅಜ್ಜ ಸುಬ್ಬಿಯನ್ನು ಸಮಾಧಾನ ಮಾಡಿ ಮಾರನೇ ದಿನ ರಾತ್ರಿ ಸುಬ್ಬಿಗೆ ಸ್ವಲ್ಪ ಅನ್ನ ತಿನ್ನಿಸಿ ತಾವು ಊಟ ಮಾಡಿದ್ರಂತೆ. ಬಡವ್ರ ಮನೇಲಿ ಚಿಕ್ಕವರಾಗಿ ಹುಟ್ಟಲೇಬಾರ್ದು, ಹುಟ್ಟಿದರೆ ಮೊದಲನೇವ್ರಾಗಿ ಹುಟ್ಟಬೇಕು. ಕೊನೆಗೆ ಹುಟ್ಟಿದ ಮಕ್ಕಳು ಯಾರಿಗೂ ಬೇಡ ಎಂದ್ಕೊಂಡ್ರಂತೆ ತಾತ. ಆದರೆ ನಾನೇನು ಅವರು ಈ ಮಾತನ್ನು ಒಪ್ಪೋದಿಲ್ಲ. ನಾನು ನನ್ನ ಸ್ವಂತ ಅನುಭವದಿಂದ ಈ ಮಾತನ್ನ ಹೇಳ್ತಿದ್ದೀನಿ. ನಾನು ಹುಟ್ಟಿರೋದು ಬಡವ್ರ ಮನೇಲೆ, ಆದರೆ ನಾನೇನು ಕನಿಷ್ಠ ಪುತ್ರಿ ಅಲ್ಲ, ನಮ್ಮ ತಾಯಿಯೇ ಹಿರಿಯ ಪುತ್ರಿ. ಆದರೆ ನಾನು ನನ್ನ ದೊಡ್ಡಮ್ಮ ಸುಶೀಲಮ್ಮ ಪಟ್ಟ ಸುಖ ಪಡಲಿಲ್ಲ. ಸಂತೋಷ, ಆಸೆ ಎಂಬ ಮಾತುಗಳನ್ನು ನಾನೂ ತಿಳಿದಿಲ್ಲ. ಸುಶೀಲಮ್ಮ ಹುಟ್ಟಿದ ಕಾಲಕ್ಕೂ ನಾನು ಹುಟ್ಟಿದ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ. ಸುಶೀಲಮ್ಮಗೆ ನಮ್ಮ ತಾಯಿಗಿಂತಲೂ ವಯಸ್ಸಾದ ಮಗಳಿದ್ದಾಳೆ.
ನಮ್ಮ ಅಜ್ಜಿ ಸುಶೀಲಮ್ಮನ ತಾಯಿ ಆಗೋದ್ರಲ್ಲಿದ್ದಾಗ ನಮ್ಮ ತಾತನ ಅಂತರಿಕ್ಷದಲ್ಲಿದ್ದರು. ನಮ್ಮ ಅಜ್ಜಿಯನ್ನಂತೂ ಎಲ್ಲೋ ಇಡರಂತೆ. ಆಕೆ ಒಂದು ಗಳಿಗೆ ಸುಮ್ಮನೆ ಕುಳಿತರೆ, ಹುಷಾರಾಗಿದ್ದೀಯೋ ಇಲ್ವೋ, ಯಾಕೆ ಸುಮ್ಮನೆ ಸಪ್ಪೆ ಯಾಕೆ ಕುಳಿತಿದ್ದೀ ಅಂತ ಕೇಳ್ತಿದ್ರಂತೆ. ಆಕೆ ಒಂದು ಬಾರಿ ಕೆಮ್ಮಿದ್ರೆ, ಯಾಕೆ ಕೆಮ್ತೀಯ ಎಂದು ಪ್ರಶ್ನೆ ಕೇಳ್ತಿದ್ರಂತೆ. ಆಕೆ ಕಳಿಸಿದರೆ, ಯಾಕೆ ಆಕಳಿಕೆ, ಹುಷಾರಾಗಿದ್ದಿ ತಾನೇ ಅಂದ್ರಂತೆ. ಹೀಗೆ ಕೂತಿದ್ದಕ್ಕೆ ನಿಂತಿದ್ದಕ್ಕೆ ಪ್ರಶ್ನೆ ಮಾಡಿ ಮಾಡಿ ಅಜ್ಜಿಗೆ ಬೇಸರ ತಂದಿಟ್ರಂತೆ. ಕೊನೆಗೆ ಅಜ್ಜಿ, ನಿಮ್ಮದು ಯಾಕೋ ಅತಿ ಆಯಿತು ಎಂದು ಗದರಿದ ನಂತರ ನಮ್ಮ ತಾತ ಸುಮ್ಮನಾಗಿದ್ರಂತೆ. ನನ್ನ ಜನ್ಮಕ್ಕೆ ಮುಂಚೆ ಸ್ಥಿತಿ ಸಂಪೂರ್ಣ ಬೇರೆ. ಆಗ ನಮ್ಮ ತಾಯಿಗೆ 16 ಮಾತ್ರ ತುಂಬಿತ್ತು. ನಮ್ಮ ತಂದೆ ಇನ್ನೂ 22 ವರ್ಷ ಪ್ರಾಯ. ಈಗ 22 ವರ್ಷದ ಹುಡುಗ ತಂದೆಯಾಗೋದ್ರಲ್ಲಿದ್ದಾನೆ ಅಂತ ಹೇಳಿದರೆ ಯಾರೂ ನಂಬಲ್ಲ. ಹುಡುಗನ ಮಾತೇಕೆ, 22 ವರ್ಷದ ಹುಡುಗಿಗೆ ಈಗಿನ ಕಾಲದಲ್ಲಿ ಮದುವೆ ಸಹಿತ ಆಗಲ್ಲ. ನಮ್ಮ ತಂದೆಗೆ ಕೆಲಸವಾಗಿ 1 ವರ್ಷ ಆಗಿತ್ತು. ಪ್ರೈಮರಿ ಸ್ಕೂಲಿನಲ್ಲಿ ಸಾಮಾನ್ಯ ಉಪಾಧ್ಯಾಯ ಅಂದಮೇಲೆ ವರಮಾನ ಹೇಳ್ಬೇಕಾ, ಏನೂ ಇಲ್ಲ. ಒಂದೆಡೆ ಮನೆ ಪಾಠಗಳು ನಡೆಸ್ಕೊಂಡ್ರಂತೆ. ನಮ್ಮ ತಾಯಿ ಏನು ನಮ್ಮ ತಂದೆಯ ಮನೆಯಲ್ಲಿದ್ದಕ್ಕಿಂತ ತನ್ನ ಗಂಡನ ಮನೇಲಿ ಹೆಚ್ಚು ಸುಖಿಯಾಗಿದ್ದರಂತೆ. ತಂದೆ ಮನೆಯಲ್ಲಿ ಆಕೆ 15 ವರ್ಷಗಳನ್ನು ಕಳಿಸಿದ್ರು. ಆಕೆ 13 ತುಂಬಿದಾಗಿಂದಲೂ ಮದುವೆ ಮಾಡಲು ನಮ್ಮ ತಾತ ಪ್ರಯತ್ನಿಸ್ತಿದ್ರಂತೆ. ನಮ್ಮ ತಾಯಿ ಏನು ಸುರಸುಂದರಿ ಅಲ್ಲ, ನಮ್ಮ ತಾತ ಕುಬೇರನಲ್ಲ. ದಿನ ಬೆಳಗಾದ್ರೆ ನಮ್ಮ ತಾಯಿಯ ಮದುವೆ ಮಾತುಕತೆನೇ ನಡೀತಿತ್ತಂತೆ. ಯಾವಾಗಲೋ ಒಂದು ಸಲ ವಿನೋದವಾಗಿ ಅಮ್ಮ ಮಾತಾಡ್ತಾ ಹೇಳಿದರು ನನ್ನೊಡನೆ, ನಾನೇನಾದರೂ ಸುಖಪಟ್ಟಿದ್ರೆ ಇವ್ರ ಕೈ ಹಿಡಿದ ಮೇಲೆ ಮಾತ್ರ. ಇದು ಎಲ್ಲ ಮಕ್ಳಿಗೂ ಅನುಭವಿಸಲ್ಲ, ಎಲ್ಲ ಹೆಣ್ಮಕ್ಳಿಗೂ, ಕೆಲವು ಹೆಣ್ಮಕ್ಳಿಗೆ ಮಾತ್ರ ಅಲ್ವಾ. ನಾನೇನಾದರೂ ಸುಖಪಟ್ಟಿದ್ರೆ ಇವ್ರ ಕೈ ಹಿಡಿದ ಮೇಲೆ. ಇದೊಂಥರ ಕೇಳೋಕ್ಕೆ ಚೆನ್ನಾಗಿದೆ. ಅಪ್ಪನ ಮನೆಯಲ್ಲಂತೂ ನನಗೆ ಬೇಜಾರಾಗೋಗಿತ್ತು ಆ ಮದುವೆ ಮಾತು ಕೇಳಿ ಕೇಳಿ. ಸುಬ್ಬಿಗಿನ್ನೂ ಮದುವೆ ಆಗಿಲ್ಲ, ದುಡ್ಡೆಲ್ಲಿಂದ ತರಲಿ ಅಂತ ಅಪ್ಪ ನನ್ನ ಬೈಯೋಕೆ, ಅವರ ಮಾತು ಕೇಳಿ ಅಮ್ಮ ಅಳೋಕೆ, ಅಪ್ಪನ ಸಿಡುಕು ಮುಖ, ಅಮ್ಮನ ಅಳು ಮುಖ ನೋಡಿ ನೋಡಿ ನನಗೆ ಸಾಕಾಗೋಗಿತ್ತು. ಸದ್ಯ ಇವರು ನನ್ನ ಭಾಗದ ದೇವರು. ನಾನು ಇನ್ನೊಂದು 2 ವರ್ಷ ಹಾಗೇ ಇರುತ್ತಿದ್ದರೆ ಬಾವಿಗೆ ಬಿದ್ದು ಸತ್ತೇ ಹೋಗ್ತಿದ್ನೇನು. ನಾನು ಯಾವತ್ತೂ ಆ ಮಾತಾಡ್ತಿರಲಿಲ್ಲ. ಆಕೆ ತನ್ನ ಮನೆ ಎಂಬುದೊಂದು 2 ಹೊತ್ತು ಊಟಕ್ಕೆ ಮಾಡ್ಕೊಂಡು ಶಾಂತ ಮನಸ್ಥಿತಿಯಿಂದ ಇರ್ತಿದ್ಲು. ನನ್ನ ಮನೆ ಇದು, ನಾನು ಪೂರ್ಣ ಮಾಡಬೇಕು, ಕೈಯಲ್ಲಿ ಸ್ವಲ್ಪ ಕಾಸು ಮಾಡ್ಕೊಳ್ಬೇಕು, ಹೀಗೆ ಏನೇನೋ ಆಗಲಿ ಕನಸು ಕಾಣ್ತಿಲ್ಲ ನಮ್ಮಮ್ಮ. ಆದುದ್ರಿಂದಲೇ ನನ್ನ ಆಗಮ್ಮನವ್ರಿಗೆ ಅಷ್ಟು ಹಿತವಾಗಿ ತೋರಿರಲಿಲ್ಲ. ಇನ್ನು ಕೈಯಲ್ಲಿ ಕಾಸು ಮಾಡಿಕೊಂಡು ಹಾಗೇ ಇದೆ ಎಂದಾಕೆ ಎಂಬ ನೊಂದುಕೊಂಡುಕೊಂಡಿದ್ರಂತೆ. ನಮ್ಮ ತಂದೆಗೂ ಆಗ ತುಂಬ ದುಃಖವಾಯ್ತಂತೆ. ನಿಲ್ಲೋಕೆ ಒಂದು ನೆಲೆಯಾದ ಮೇಲಾದರೂ ಆಗಿದ್ದರೆ ಚೆನ್ನಾಗಿತ್ತು ಎಂದು ಅವರು ಬಿಸಿ ಉಸಿರು ಹೊರಗಾಗಿ ಕಾದ ಹೃದಯವನ್ನು ತಂಪು ಮಾಡಲು ಪ್ರಯತ್ನಿಸ್ತಿದ್ರಂತೆ. ಆಗಬಾರ್ದಾಗೋಯ್ತಲ್ಲ ಎಂದು ಅವರಿಬ್ಬರು ಕೈ ಇಸ್ಕೊಳ್ತಿದ್ದಾಗಲೇ ನಾನು ಬೆಳಕನ್ನು ಕಂಡೆ. ಮುಂದೆ ಏನಾಗುತ್ತೆ, ಸ್ಟೇ ಟ್ಯೂನ್ ವಿತ್ ನುಡಿವಾಣಿ ಯೂಟ್ಯೂಬ್ ಚಾನಲ್. ಮುಂದಿನ ದಿನಗಳಲ್ಲಿ ಆಕೆ ಹುಟ್ಟಿದ್ದಕ್ಕೆ ಸಂಭ್ರಮ ಪಟ್ರಾ, ಇಲ್ಲ ಛೇ ಅಂತ ಎಲ್ಲ ಬೇಸರ ಪಟ್ಕೊಂಡ್ರಾ, ಇನ್ನೂ ಏನೇನು ಕತೆಗಳು ನಡೀಬೋದು ನೋಡೋಣ. ಸ್ಟೇ ಟ್ಯೂನ್ ವಿತ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಗಳು ಪ್ರಿಯಾ ತೇಜಸ್ವಿ.